ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ವಿಗ್ನಲ್ಲಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಸರ್, ದರ್ಶನ್ಗೆ ಬಿಗ್ ಬಾಸ್ ಪ್ರಥಮ್ ಟಾಂಗ್. ನಟ ದರ್ಶನ್ಗೆ ಟಾಂಗ್ ಕೊಟ್ಟಿರುವಂತಹ ಪ್ರಥಮ್, ದರ್ಶನ್ ವಿಗ್ನಲ್ಲಿ ಏನು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದು ಅಷ್ಟೇ ಅಲ್ಲದೆ ತಮಗೇನಾದರೂ ಆದರೆ ಅದಕ್ಕೆ ನೀವೇ ಕಾರಣ ಅಂತಲೂ ಕೂಡ ಹೇಳಿದ್ದಾರೆ. ಹೌದು, ನಟ ದರ್ಶನ್ ಅವರ ಅಭಿಮಾನಿಗಳು ಹಾಗೂ ರಮ್ಯಾ ನಡುವೆ ನಡೆದ ವಾರ್ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇರುವಂಥದ್ದು. ದರ್ಶನ್ ಅಭಿಮಾನಿಗಳ ಮುಖ ರಿವೀಲ್ ಆಗಿದ್ದು, ಈ ಕುರಿತು ಎಲ್ಲರೂ ಕೂಡ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಿವಣ್ಣ ದಂಪತಿಯು ಕೂಡ ರಮ್ಯಾ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬಹಳಷ್ಟು ಜನರು ನಟಿಗೆ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈ ಬಗ್ಗೆ ಮಾತನಾಡಿದ ಬಿಗ್ ಬಾಸ್ ಪ್ರಥಮ್ ಈಗ ಈ ಸಂಬಂಧವಾಗಿ ಲಿಖಿತವಾಗಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಅಂತ ಹೇಳಿ ದರ್ಶನ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಲಿಖಿತವಾಗಿ ದೂರು ನೀಡಿರುವಂತಹ ಪ್ರಥಮ್ ನನಗೆ ತೇಜೋವಧೆಯನ್ನ ಮಾಡ್ತಿದ್ದಾರೆ. 2000 ಪೇಜ್ನಲ್ಲಿ ನನ್ನ ಬಗ್ಗೆ ಟ್ರೋಲ್ ಆಗ್ತಾ ಇದೆ. ನನಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರವಾಗಿ ಅವರೇ ಕಾರಣ ಆಗ್ತಾರೆ ಅಂತಲೂ ಕೂಡ ಹೇಳಿರುವಂಥದ್ದು. ನನ್ನನ್ನ ಟ್ರೋಲ್ ಮಾಡಿರುವಂತಹ ಡಿ ಬಾಸ್ ಫ್ಯಾನ್ಗಳು ದರ್ಶನ್ ಹತ್ರ ಏನು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ವಿಗ್ನಲ್ಲಿ ಏನು ಕಿತ್ಕೊಳ್ಳೋಕ್ಕಾಗತ್ತೆ ಹೇಳಿ ಸರ್ ಅಂತ ಹೇಳಿ ಮತ್ತೆ ಪ್ರಥಮ್ ಅವರು ಟಾಂಗ್ ಕೊಟ್ಟಿರುವಂಥದ್ದು. ನಾನು ಊರಿಗೆ ಹೋಗ್ತೀನಿ, ಬೆಂಗಳೂರು ಬಿಟ್ಟು ಹೋಗ್ತೀನಿ, ಅಷ್ಟು ಬೆದರಿಕೆ ಇದೆ ನನಗೆ, ನನ್ನದು ಚಾಮರಾಜನಗರ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟು ಪ್ರಥಮ್ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಮರಣಾಂತ ಉಪವಾಸವನ್ನ ಮಾಡ್ತೇನೆ ಅಂತಲೂ ಕೂಡ ಪ್ರಥಮ್ ಅವರು ಹೇಳಿದ್ದು, ದರ್ಶನ್ ವಿಡಿಯೋ ಮಾಡಿ ಅಭಿಮಾನಿಗಳಿಗೆ ಬುದ್ಧಿಯನ್ನ ಹೇಳಬೇಕು ಅಂತ ಹೇಳಿ ಕೋರ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಈಗ ರಮ್ಯಾ ಬೆಂಬಲಕ್ಕೆ ನಿಂತಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಥಮ್ ಕೂಡ ಪೋಸ್ಟ್ ಅನ್ನ ಮಾಡಿದ್ದು, ಇಷ್ಟೆಲ್ಲ ಆದ್ರೂ ನೋಡದೆ ಮೌನವಾಗಿರುವಂತಹ ನಮ್ಮೆಲ್ಲ ಕಲಾವಿದರಿಗೆ ಗೌರವ ಪೂರ್ವಕ ಸೆಲ್ಯೂಟ್ ಅನ್ನ ಹೊಡೆಯುತ್ತಾ ಈಗಲೂ ಕೂಡ ನಾವು ರಮ್ಯಾ ಮೇಡಮ್ ಪರವಾಗಿ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋದಕ್ಕೆ, ಮನುಷ್ಯ ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗಬೇಕು. ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್ ಅಂತ ಹೇಳಿ ಹ್ಯಾಶ್ ಟ್ಯಾಗ್ ಅನ್ನ ಬಳಸಿ ಅಂತ ಹೇಳಿ ತಿಳಿಸಿರುವಂಥದ್ದು. ಶಿವಣ್ಣನಿಂದಲೂ ಕೂಡ ನಟಿ ರಮ್ಯಾಗೆ ಬೆಂಬಲ. ನಟ ದರ್ಶನ್ ಫ್ಯಾನ್ಸ್ ಕಮೆಂಟ್ ವಾರ್ನಲ್ಲಿ ರಮ್ಯಾ ಪರ ಬ್ಯಾಟ್ ಬೀಸಿದಂತಹ ಶಿವರಾಜ್ ಕುಮಾರ್ ದಂಪತಿಗಳು ಬಹಿರಂಗವಾಗಿ ಬೆಂಬಲವನ್ನ ಸೂಚಿಸಿದ್ದಾರೆ. ರಮ್ಯಾ ವಿರುದ್ಧವಾಗಿ ಬಳಸಿರುವಂತಹ ಪದಗಳು ಖಂಡನೀಯ ಅಂತಲೂ ಕೂಡ ಹೇಳಿದ್ದಾರೆ. ಮಹಿಳೆಯರನ್ನ ಗೌರವಿಸೋದನ್ನ ಕಲಿಬೇಕು. ಸೋಷಿಯಲ್ ಮೀಡಿಯಾ ತುಂಬಾನೇ ಬಲಿಷ್ಠವಾದಂತಹ ಅಸ್ತ್ರ. ಅವಾಚ್ಯ ಪದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನ ಬಿತ್ತಬಾರದು. ನಾವು ಸದಾ ರಮ್ಯಾ ಜೊತೆಯಲ್ಲಿ ನಿಲ್ತೇವೆ ಅಂತ ಹೇಳಿ ರಮ್ಯಾಗೆ ಬೆಂಬಲವಾಗಿ ಶಿವಣ್ಣ ಕೂಡ ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಅವರ ವಿರುದ್ಧ ಬಳಸಿರುವಂತಹ ಪದಗಳು ಖಂಡನೀಯವಾದಂಥದ್ದು. ಯಾವ ಮಹಿಳೆಯ ವಿರುದ್ಧವೂ ಕೂಡ ಈ ರೀತಿಯಾಗಿ ಮಾತನಾಡುವಂಥದ್ದು ಸರಿಯಲ್ಲ. ಅದನ್ನ ನಾವು ಸಹಿಸೋದಿಲ್ಲ. ಮಹಿಳೆಯರನ್ನ ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವಂಥದ್ದು ಬಹಳನೇ ಮುಖ್ಯ ಅಂತಲೂ ಕೂಡ ತಿಳಿಸಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬಹಳನೇ ಮುಖ್ಯವಾಗಿರುವಂಥದ್ದು. ಇತ್ತೀಚಿನ ದಿನದಲ್ಲಿ ಪ್ರಚಲಿತ ಕೂಡ ಹೌದು. ಅದನ್ನ ತಮ್ಮ ಏಳಿಗೆಗಾಗಿ ಬಳಸಿಕೊಳ್ಳಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನ ಬಿತ್ತೋದಕ್ಕೆ ಬಳಕೆಯನ್ನ ಮಾಡಬಾರದು. ನಿಮ್ಮ ನಿಲುವು ಸರಿ ಇದೆ, ರಮ್ಯಾ ನಿಮ್ಮ ಜೊತೆಗೆ ನಾವು ಸದಾ ನಿಲ್ತೇವೆ ಇಂತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ದಂಪತಿಗಳು ತಮಗೆ ಬೆಂಬಲ ಸೂಚಿಸ್ತಾ ಇದ್ದ ಹಾಗೆ ರಮ್ಯಾ ಅವರು ಕೂಡ ಥ್ಯಾಂಕ್ಸ್ ಶಿವಣ್ಣ, ಇದು ಬಹಳನೇ ದೊಡ್ಡ ವಿಚಾರ ಅಂತ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ವಿರುದ್ಧವಾಗಿ ಹೋರಾಟಗಳು ಆರಂಭ ಆಗ್ತಾ ಇದೆ. ಒಂದೆಡೆಯಲ್ಲಿ ಪ್ರಥಮ್ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಟಿ ರಮ್ಯಾ ಕೂಡ ಇದೀಗ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.